ಸಿನಿಮಾಗಳಲ್ಲಿ ಹೀರೋ ಅಥವಾ ವಿಲನ್ ದೊಡ್ಡ ಜೈಲುಗಳ ಗೋಡೆ ಜಿಗಿದು ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಎಸ್ಕೇಪ್ ಆಗೋದನ್ನ ನಾವೆಲ್ಲ ಥಿಯೇಟರ್ನಲ್ಲಿ ಶಿಳ್ಳೆ ಹೊಡೆದು ನೋಡಿರ್ತೀವಿ. ಆದ್ರೆ ಒಮ್ಮೆ ಯೋಚನೆ ಮಾಡಿ, ಅದೇ ಸಿನಿಮಾ ಸ್ಟೋರಿ ಕಣ್ಣೆದುರು ನಿಜವಾದ್ರೆ ಹೇಗಿರುತ್ತೆ? ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ನಮ್ಮ ಕಾನೂನು ಸುವ್ಯವಸ್ಥೆಯ ಧಗಧಗಿಸುವ ಜಾಗಕ್ಕೆ ಸವಾಲು ಹಾಕುವಂತಹ ಒಂದು ಭೀಕರ ಜೈಲು ಎಸ್ಕೇಪ್ ಹಗರಣ ಈಗ ನಡೆದಿದೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯಬೇಕಾದ ಜಾಗದಲ್ಲೇ ಇಂತಹದೊಂದು ಸಾಹಸ ನಡೆದಿದೆ ಅಂದ್ರೆ ನೀವು ನಂಬಲೇಬೇಕು. ಈ ಹೈ ವೋಲ್ಟೇಜ್ ಘಟನೆ ನಡೆದಿರುವುದು ಬೇರೆಲ್ಲೂ ಅಲ್ಲ, ನಮ್ಮ ಹೆಮ್ಮೆಯ ರಾಜ್ಯದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯ ಅತ್ಯಂತ ಬಿಗಿ ಭದ್ರತೆಯ ಸೆಂಟ್ರಲ್ ಜೈಲಿನಲ್ಲಿ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 3 ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ಪಕ್ಕಾ ಕೊಲೆಗಡುಕರು ಜೈಲಿನ ಗೋಡೆ ಜಿಗಿದು ಸಿಂಗಾಪುರ ತರಹ ಎಸ್ಕೇಪ್ ಆಗಿದ್ದಾರೆ. ಇದನ್ನ ಕೇಳಿದ ತಕ್ಷಣ ಇಡೀ ಪೊಲೀಸ್ ಇಲಾಖೆಗೆ ಶಾಕ್ ಹೊಡೆದಿದೆ. 25 ಅಡಿ ಎತ್ತರದ ಕಾಂಪೌಂಡ್, ಸುತ್ತಲೂ ಹೈ ವೋಲ್ಟೇಜ್ ಕರೆಂಟ್ ಕನೆಕ್ಷನ್, 24 ಗಂಟೆ ಕಣ್ಣಿಟ್ಟಿರುವ ಸಿಸಿಟಿವಿ ಕ್ಯಾಮೆರಾಗಳು, ಎಷ್ಟೆಲ್ಲ ಆಧುನಿಕ ಸೆಕ್ಯೂರಿಟಿ ಇದ್ರೂ ಇವರು ಯಾವುದೇ ಅಡೆತಡೆ ಇಲ್ಲದೆ ಹಕ್ಕಿಗಳ ತರಹ ಹಾರಿ ಹೋಗಿದ್ದಾದ್ರೂ ಹೇಗೆ? ಬನ್ನಿ, ಇಡೀ ಘಟನೆಯ ತನಿಖಾ ಹಂತದ ಇಂಚಿಂಚು ವಿವರವನ್ನ ನಿಮಗಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಕಡೆ ತನಕ ನೋಡಿ. ಮಂಗಳವಾರ ತಡರಾತ್ರಿ ಸುಮಾರು 3 ಗಂಟೆಯ ಅಡುಗತ್ತಲಲ್ಲಿ ಕಲಬುರಗಿಯ ಜೇವರ್ಗಿ ರಸ್ತೆಯಲ್ಲಿರುವ ಕೇಂದ್ರ ಕಾರಾಗೃಹದಲ್ಲಿ ಈ ಹೆದರಿಸುವ ಘಟನೆ ಸಂಭವಿಸಿದೆ. ಜೈಲಿನಿಂದ ನಾಪತ್ತೆಯಾದವರು ಯಾರೋ ಸಣ್ಣ ಪುಟ್ಟ ಮೊಬೈಲ್ ಕಳ್ಳತನ ಮಾಡಿ ಒಳಗೆ ಹೋಗಿದ್ದ ವಿಚಾರಣಾ ಕೈದಿಗಳಲ್ಲ. ನ್ಯಾಯಾಲಯದಲ್ಲಿ ಕೊಲೆ ಅಪರಾಧ ಸಾಬೀತಾಗಿ ಜೈಲು ಕಂಬಿ ಎಣಿಸ್ತಾ ಇದ್ದ ಬೀದರ್ ಮೂಲದ ಮಸ್ತಾನ್ ಸಂತೋಷ್ ಬಸಪ್ಪ ಮತ್ತು ಸಾಗರ್ ಭೀಮರಾಯ್ ಎಂಬ ಕುಖ್ಯಾತ ಕ್ರಿಮಿನಲ್ಗಳು. ಇವರೆಲ್ಲರೂ ಕಳೆದ ಕೆಲವು ವರ್ಷಗಳಿಂದ ಜೀವಾವಧಿ ಶಿಕ್ಷೆಯ ನರಕ ಅನುಭವಿಸ್ತಾ ಇದ್ರು. ಆದ್ರೆ ಇಲ್ಲಿ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಸಾಮಾನ್ಯವಾಗಿ ಜೈಲಿನಲ್ಲಿ ಸಂಜೆ 6 ಗಂಟೆಯಾಗ್ತಾ ಇದ್ದಂತೆ ಎಲ್ಲಾ ಕೈದಿಗಳನ್ನ ಬ್ಯಾರಕ್ನೊಳಗೆ ಹಾಕಿ ದೊಡ್ಡ ಬೀಗ ಜಡಿಯಲಾಗುತ್ತೆ. ಹಾಗಿರುವಾಗ ಈ 3 ಚಾಲಾಕಿ ಕಿರಾತಕರು ಮಧ್ಯರಾತ್ರಿಯಲ್ಲಿ ಬ್ಯಾರಕ್ನಿಂದ ಹೊರ ಬಂದಿದ್ದಾದ್ರೂ ಹೇಗೆ? ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕ ಮಾಹಿತಿ ಕೇಳಿದ್ರೆ ನಿಮ್ಮ ತಲೆ ತಿರುಗುತ್ತೆ. ಇವರು ಬ್ಯಾರಕ್ನ ದಪ್ಪಣೆಯ ಕಬ್ಬಿಣದ ಕಂಬಿಗಳನ್ನ ಸದ್ದಿಲ್ಲದೆ ಕತ್ತರಿಸಿ ಹೊರಬಂದಿದ್ದಾರೆ. ಯೋಚನೆ ಮಾಡಿ, ಅಷ್ಟು ಗಟ್ಟಿಮುಟ್ಟಾದ ಕಂಬಿಗಳನ್ನ ಕತ್ತರಿಸೋದಕ್ಕೆ ಸಾಮಾನ್ಯ ಬ್ಲೇಡ್ಗಳಿಂದ ಸಾಧ್ಯವೇ ಇಲ್ಲ. ಹಾಗಾದ್ರೆ ಆ ಹೈ ಕ್ವಾಲಿಟಿ ಕಟ್ಟರ್ಗಳು ಜೈಲಿನ ಅತ್ಯಂತ ಸುರಕ್ಷಿತ ಕೋಣೆಯ ಒಳಗೆ ಬಂದಿದ್ ಹೇಗೆ? ಇವರಿಗೆ ಜೈಲಿನ ಒಳಗೆ ಈ ಮಾರಕಾಸ್ತ್ರಗಳನ್ನ ತಲುಪಿಸಿದ ಆ ಕರಾಳ ಹಸ್ತ ಯಾರದ್ದು? ಹಾಗಾದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಕಂಬಿ ಕತ್ತರಿಸಿ ಹೊರಬಂದ ಈ ಕೈದಿಗಳಿಗೆ ಜೈಲಿನ ಆವರಣದಲ್ಲಿ ಲಕ್ ಕೈ ಕೊಟ್ಟಿಲ್ಲ, ಬದಲಿಗೆ ವರ ಕೊಟ್ಟಿದೆ. ಅಲ್ಲಿ ಜೈಲಿನ ಸಿವಿಲ್ ಕಾಮಗಾರಿಗಾಗಿ ಇಟ್ಟಿದ್ದ ದೊಡ್ಡದೊಂದು ಏಣಿ ಇವರ ಕಣ್ಣಿಗೆ ಬಿದ್ದಿದೆ. ತಕ್ಷಣವೇ ಅಲರ್ಟ್ ಆದ ಕೈದಿಗಳು ತಮ್ಮ ಮಲಗುವ ಬಟ್ಟೆಗಳನ್ನೇ ಹಗ್ಗದಂತೆ ಗಟ್ಟಿಯಾಗಿ ಹೊಸೆಯುತ್ತಾ ಹೋಗಿದ್ದಾರೆ. ಆ ಏಣಿ ಮತ್ತು ಬಟ್ಟೆಯ ಹಗ್ಗದ ಸಹಾಯದಿಂದ 25 ಅಡಿ ಎತ್ತರದ ಬೃಹತ್ ಗೋಡೆಯನ್ನ ಹತ್ತಿ ಹೊರಜಿಗ್ದಿದ್ದಾರೆ. ಆದ್ರೆ ಇಲ್ಲಿ ಕೇಳಿ ಬರ್ತಾ ಇರುವ ಅತಿ ದೊಡ್ಡ ಆಘಾತಕಾರಿ ವಿಚಾರ ಏನಂದ್ರೆ, ಜೈಲಿನ ಸುರಕ್ಷತೆಗಾಗಿ ಗೋಡೆಯ ಮೇಲೆ ಅಳವಡಿಸಲಾಗಿದ್ದ ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳಿಗೆ ಅಂದು ಕರೆಂಟ್ ಸಂಪರ್ಕವೇ ಇರಲಿಲ್ಲ. ಈ ಶಾಕಿಂಗ್ ವಿಷಯ ಜೈಲಿಂದ ತಪ್ಪಿಸಿಕೊಳ್ಳುವ ಕೈದಿಗಳಿಗೆ ಮೊದಲೇ ನಿಖರವಾಗಿ ಗೊತ್ತಿತ್ತು ಅಂದ್ರೆ ಇದು ಕೇವಲ ಕಾಕತಾಳೀಯನ ಅಥವಾ ಅಧಿಕಾರಿಗಳೇ ಶಾಮೀಲಾಗಿದ್ದ ವ್ಯವಸ್ಥಿತ ಸ್ಕೆಚ್. ಇನ್ನು ಈ ಇಡೀ ಘಟನೆಯ ಸಿಸಿಟಿವಿ ದೃಶ್ಯವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಮತ್ತೊಂದು ರೋಮಾಂಚಕ ಟ್ವಿಸ್ಟ್ ಕಣ್ಣಿಗೆ ಬೀಳುತ್ತೆ. ಗೋಡೆ ಹಾರಿ ರಸ್ತೆಗೆ ಬಂದ ತಕ್ಷಣ ಆ ಕೈದಿಗಳು ಎಲ್ಲೂ ಓಡ್ತಿಲ್ಲ, ಗಾಬರಿಯಿಂದ ಆ ಕಡೆ ಈ ಕಡೆ ನೋಡ್ತಾ ಇಲ್ಲ. ಯಾವುದೋ ಪಾರ್ಕಿನಲ್ಲಿ ವಾಕಿಂಗ್ ಹೋಗುವ ತರ ಅತ್ಯಂತ ನಿರಂತರವಾಗಿ ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಜೈಲಿಂದ ಹೊರಗೆ ಬರಲು ಇವರಿಗೆ ಒಳಗಿಂದ ಮಾತ್ರ ಅಲ್ಲ, ಹೊರಗಿಂದಲೂ ಯಾರೋ ಗಟ್ಟಿ ಲೀಡರ್ಗಳು ಸಪೋರ್ಟ್ ಕೊಟ್ಟಿದ್ರು. ಅವರಿಗಾಗಿ ರಸ್ತೆಯಲ್ಲಿ ವಾಹನವೊಂದು ಮೊದಲೇ ಬಂದು ರೆಡಿಯಾಗಿ ನಿಂತಿತ್ತು ಎಂಬ ಬಲವಾದ ಅನುಮಾನ ಈಗ ವ್ಯಕ್ತವಾಗ್ತಿದೆ. ಜೈಲಿನ ಒಳಗಿರುವವರ ಸಪೋರ್ಟ್ ಇಲ್ಲದೆ ಇಷ್ಟೊಂದು ಕರಾರುವಕ್ಕಾಗಿ ಎಸ್ಕೇಪ್ ಆಗಲು ಚಾನ್ಸೇ ಇಲ್ಲ. ಈ ಹಿಂದೆ ಕೂಡ ಅದೇ ಜೈಲಿನಲ್ಲಿ ಕೈದಿಗಳಿಗೆ ಆರಾಮಾಗಿ ಮೊಬೈಲ್ ಫೋನ್ ಸಿಗುತ್ತೆ, ಗಾಂಜಾ ಸಿಗುತ್ತೆ ಮತ್ತು 5 ಸ್ಟಾರ್ ತರಹ ಐಷಾರಾಮಿ ಊಟದ ವ್ಯವಸ್ಥೆ ಮಾಡಿಕೊಡಲಾಗ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ವು. ಭದ್ರತೆಗೆ ಇರುವ ಕೆಎಸ್ಐಎಸ್ಪಿ ಸಿಬ್ಬಂದಿ ಮತ್ತು ಜೈಲು ಅಧಿಕಾರಿಗಳ ಕಣ್ಣು ತಪ್ಪಿಸಿ ಇಷ್ಟೆಲ್ಲ ಸದ್ದಿಲ್ಲದೆ ನಡೆಯೋದಕ್ಕೆ ಹೇಗೆ ಸಾಧ್ಯ? ಜೈಲಿನ ಕಾವಲುಗಾರರು ಅಷ್ಟು ಕುಂಭಕರ್ಣ ತರಹ ನಿದ್ದೆಯಲ್ಲಿದ್ರೆ ಅಥವಾ ದುಡ್ಡಿನ ಆಸೆಗಾಗಿ ನಮ್ಮ ಭದ್ರತಾ ಇಲಾಖೆಯವರೇ
ಇವರಿಗೆ ರೆಡ್ ಕಾರ್ಪೆಟ್ ಹಾಸಿಕೊಟ್ಟಿದ್ದಾರಾ? ಇವೆಲ್ಲವೂ ಸದ್ಯಕ್ಕೆ ಇಡೀ ರಾಜ್ಯವನ್ನ ಕಾಡ್ತಾ ಇರುವ ಯಕ್ಷ ಪ್ರಶ್ನೆ. ಆದ್ರೆ ಜೈಲಿಂದ ಆರೋಪಿಗಳು ಓಡಿ ಹೋದ ತಕ್ಷಣ ಪೊಲೀಸರೇನು ಕೈಕಟ್ಟಿ ಕೂರ್ಲಿಲ್ಲ. ಡಿಪಾರ್ಟ್ಮೆಂಟ್ಗೆ ಆಗಿರುವ ಈ ಭಾರಿ ಮುಜುಗರದಿಂದ ಪಾರಾಗೋದಕ್ಕೆ ಬೀದರ್, ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯ ಪೊಲೀಸರು ಜಂಟಿಯಾಗಿ ಇಡೀ ಏರಿಯಾವನ್ನೇ ಜಾಲಾಡಲು ಶುರು ಮಾಡಿದ್ರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಖಾಕಿ ಪಡೆ ಕಪ್ಪನೂರು ಕೈಗಾರಿಕಾ ಪ್ರದೇಶದಲ್ಲಿ ಆರೋಪಿ ಸಂತೋಷ್ ಅಡಗಿರುವ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿತು. ಪ್ರತಾಪಾದ್ ಇನ್ಸ್ಪೆಕ್ಟರ್ ನೇತೃತ್ವದ ಸಿಂಗಂ ಟೀಮ್ ಆ ಜಾಗವನ್ನ ಸುತ್ತುವರಿದಾಗ ಆರೋಪಿ ಸಂತೋಷ್ ಸರೆಂಡರ್ ಆಗೋದಕ್ಕೆ ಒಪ್ಪದೆ ಪೊಲೀಸರ ಮೇಲೆಯೇ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರೆ. ಯಾವಾಗ ಆರೋಪಿ ತನ್ನ ಹಳೆ ದರ್ಪ ತೋರಿಸೋದಕ್ಕೆ ಯತ್ನಿಸಿದ್ನೋ ಪೊಲೀಸರು ತಕ್ಷಣವೇ ತಮ್ಮ ಬಂದೂಕಿನಿಂದ ಕೆಲಸ ಕೊಟ್ಟು ಅವನ ಬಲಕಾಲಿಗೆ ಗುಂಡು ಹೊಡೆದು ಸ್ಥಳದಲ್ಲೇ ಹೆಡೆಮುರಿ ಕಟ್ಟಿದ್ದಾರೆ. ಸದ್ಯ ಗಾಯಗೊಂಡಿರುವ ಸಂತೋಷ್ ಆಸ್ಪತ್ರೆಯ ಬೆಡ್ ಮೇಲೆ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆದ್ರೆ ಉಳಿದ ಇಬ್ಬರು ಡೇಂಜರಸ್ ಕ್ರಿಮಿನಲ್ಗಳಾದ ಮಸ್ತಾನ್ ಮತ್ತು ಸಾಗರ್ ಇನ್ನೂ ಪೊಲೀಸರ ಕೈಗೆ ಸಿಗದೆ ಎಸ್ಕೇಪ್ ಆಗಿದ್ದಾರೆ. ಫೈರಿಂಗ್ ನಡೆದ ಸ್ಪಾಟ್ನಲ್ಲಿ ಹಿರಿಯ ಅಧಿಕಾರಿಗಳ ತನಿಖೆ ಮುಂದುವರೆದಿದೆ. ಇನ್ನು ಕೆಲವು ದಿನಗಳ ಹಿಂದಷ್ಟೇ ಅದೇ ಭಾಗದ ಅಫ್ಜಲ್ಪುರ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಕೇಸ್ನ ಆರೋಪಿಯೊಬ್ಬ ಹೀಗೆ ಪರಾರಿಯಾಗಿದ್ದ. ಈಗ ನೋಡಿದ್ರೆ ಹೈ ಸೆಕ್ಯೂರಿಟಿ ಜೈಲಿನಿಂದಲೇ 3 ಕೊಲೆಗಾರರು ಎಸ್ಕೇಪ್ ಆಗಿದ್ದಾರೆ. ಹಾಗಾದ್ರೆ ನಮ್ಮ ರಕ್ಷಣಾ ವ್ಯವಸ್ಥೆಯ ಕತೆ ಏನಾಗಬೇಕು ವೀಕ್ಷಕರೇ? ಜೈಲಿನೊಳಗಿರುವ ಕ್ರಿಮಿನಲ್ಗಳನ್ನೇ ಕಂಟ್ರೋಲ್ ಮಾಡಲು ನಮ್ಮ ಇಲಾಖೆಗೆ ಸಾಧ್ಯವಿಲ್ಲದಿದ್ರೆ ಸಮಾಜದಲ್ಲಿ ಸಾಮಾನ್ಯ ಜನರಿಗೆ ಕಾನೂನು ಸುವ್ಯವಸ್ಥೆ ಹೇಗೆ ಸಿಗುತ್ತೆ? ನ್ಯಾಯಾಲಯ ನೀಡುವ ಕಠಿಣ ಶಿಕ್ಷೆಗಳು ಕೇವಲ ಪೇಪರ್ ಮೇಲಷ್ಟೇ ಇರುತ್ತವಾ ಎಂಬ ದೊಡ್ಡ ಪ್ರಶ್ನೆ ಪ್ರತಿಯೊಬ್ಬ ನಾಗರಿಕನಲ್ಲೂ ಮೂಡುತ್ತಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಇದು ಕೇವಲ ಜೈಲು ಅಧಿಕಾರಿಗಳ ಬೇಜವಾಬ್ದಾರಿತನವೇ ಅಥವಾ ಸಿಸ್ಟಮ್ ಒಳಗಡೆ ನಡೆದ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಭಾಗವೇ? ನಿಮ್ಮ ಅನಿಸಿಕೆಯನ್ನ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಮತ್ತು ನಿಖರ ಕ್ರೈಮ್ ಅಪ್ಡೇಟ್ಗಾಗಿ ತಕ್ಷಣವೇ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.